ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನ್ವಿ ದಳವಾಯಿ ಚಳ್ಳಕೆರೆ. ನಾನು ಗೀತಾ ರಾಮಸ್ವಾಮಿ ಮಾತಾಡ್ತಾ ಇರೋದು. ಇವತ್ತು ಸಾಟರ್ಡೆ ಆಗಿದ್ದರಿಂದ ಬೇಗ ಟೊಮೆಟೊ ದಾಲು ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಬರೋ ಅಷ್ಟೊತ್ತಿಗೆ ಪ್ರಿಪೇರ್ ಮಾಡಬೇಕು. ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಬೇಳೆ ಕುದಿಯೋಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಸಬ್ಬಸಿಗೆ ಸೊಪ್ಪು ನನ್ನ ಹತ್ರ ಇತ್ತು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ಸ್ಕಿಪ್ ಮಾಡಿ. 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 1 ಆಲೂಗಡ್ಡೆ, ಯಾಕಂದರೆ ಟೇಸ್ಟ್ ಬರುತ್ತೆ ಮತ್ತು ಮಂದ ಬರುತ್ತೆ ದಾಲು, ಹಾಗಾಗಿ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ 4 ಟೊಮೊಟೊ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ನನಗೆ ದಾಲಿಗೆ ಟೊಮೊಟೊ ದಾಲ್ ಆಗಿದ್ದರಿಂದ ನಾನು ಟೊಮೊಟೊನ ಹೆಚ್ಚಾಗಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 4 ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಮಾಡಿ ಚಪಾತಿ ಪೂರಿಗೆ ದಾಲು. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಈ ದಾಲು, ಹಾಗಾಗಿ ಅವರಿಗೋಸ್ಕರನೇ ಮಾಡ್ತಾಯಿದ್ದೀನಿ ಇವತ್ತು ಸಾಟರ್ಡೆ. ಮತ್ತು ರುಚಿಗೆ ಉಪ್ಪು ಮತ್ತು ಅಚ್ಚ ಪುಡಿ 1 ಸ್ಪೂನ್. ಇದರಲ್ಲಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಈಗ 1 ಚಿಟಿಕೆ ಅರಿಶಿಣನೂ ಹಾಕ್ತೀನಿ ನೋಡಿ. ಈಗ ಟೊಮೊಟೊನೂ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದೆ, ಹಾಗಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಟೊಮೊಟೊ ಪಪ್ಪು ಅಂತೀವಿ ನಾವು, ಟೊಮೊಟೊ ದಾಲ್. ಈಗ ಸಾಂಬಾರು ಪೌಡರ್ ಹಾಕ್ತೀನಿ ನೋಡಿ. ನಿಮಗೆ ಎಷ್ಟು ಬೇಕೋ ನಾನು 1.5 ಸ್ಪೂನ್ ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿರೋದು ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಟೊಮೊಟೊ ಉಪ್ಪಿನಕಾಯಿನೂ ಮಾಡಿ ತೋರಿಸ್ತೀನಿ, ಅದು ಭಾಳ ಚೆನ್ನಾಗಿರುತ್ತೆ. ಆದಷ್ಟು ಹೆಣ್ಮಕ್ಳಿಗೆ ಸ್ವಲ್ಪ ಅಡುಗೆ ಮಾಡೋದು, ಒಂದು ಸ್ವಲ್ಪ ಪೂಜೆ ಮಾಡೋದು ಕಲಿಸಿ. ಆದಷ್ಟು ಓದಬೇಕು, ಅಡುಗೆನೂ ಮಾಡೋದು ಕಲಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗಿನ ಇದರಲ್ಲಿ ಈ ಜನ್ರೇಷನಲ್ಲಿ ಸ್ವಲ್ಪ ಕಡಿಮೆನೇ ಹೆಣ್ಮಕ್ಳು ಅದು ಕಲಿಯೋದು, ಯಾಕಂದರೆ ಅವ್ರದ್ದು ಓದೋದೇ ಅಷ್ಟು ಕಾಂಪಿಟೇಷನ್ ಇದೆ. ನೋಡೋಣ, ನಾನು ಓದಿಸ್ಬೇಕು, ಈ ಕಡೆ ಇದನ್ನು ಕಲಿಸ್ತೀನಿ, ಕುಕ್ಕಿಂಗ್ ಅಂದ್ಕೊಂಡಿದ್ದೀನಿ. ಮಗಳು ಯಾವ ಥರ ಬರ್ತಾಳೋ ನೋಡಬೇಕು ಫ್ರೆಂಡ್ಸ್. ಆದಷ್ಟು ಕಲಿಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಎಲ್ಲದೂ ಕಲಿಬೇಕು ಹೆಣ್ಮಕ್ಳು, ಹಾಗಾಗಿ ಈಗ 2 ವಿಸಲ್ ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಈಗ ಚಪಾತಿ ಹಿಟ್ಟನ್ನು ಕಲಸೋಣ ನೋಡಿ ಫ್ರೆಂಡ್ಸ್. ಗೋಧಿ ಹಿಟ್ಟಿದು, ಹಾಗೆ ಬಿಳೆ ಎಳ್ಳು ಹಾಕಿದ್ದೀನಿ, ಇದು ಹುರ್ಕೊಂಡು. ಯಾಕಂದರೆ ಮಕ್ಕಳು ಎಳ್ಳು ತಿನ್ನಲ್ಲ, ಬಟ್ ಒಳ್ಳೆ ಪ್ರೋಟೀನ್ ಇದು, ಹಾಗಾಗಿ ನಾನು ಚಪಾತಿಗೆ ಯಾವಾಗಲೂ ಹಾಕಿ ಕಲಿಸ್ತೀನಿ. ಈಗ ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಕಲಿಸಿದ್ದೀನಿ ಇದು. ಈಗ ಮುಚ್ಚಿಡ್ತೀನಿ 10 ನಿಮಿಷ. ಹಿಟ್ಟು ನೆನಿಬೇಕು, ಚೆನ್ನಾಗಿ ಬರುತ್ತೆ ಚಪಾತಿ. ಇನ್ನೊಂದು ವಿಸಲ್ ಆಗಬೇಕು ಫ್ರೆಂಡ್ಸ್ ನೋಡಿ. ಆಗಿದೆ, 2 ವಿಸಲ್ ಸಾಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ. ಈಗ ಒಗ್ಗರಣೆಗೆ ಇಟ್ಕೊತೀನಿ, ಇದು ಮಸಿಬೇಕು ನೋಡಿ ಫ್ರೆಂಡ್ಸ್. ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಇಟ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ, ಇದನ್ನು ನುಣ್ಣಗೆ ಮಸ್ಕೊಳ್ಳಿ. ಈ ಥರ ಇದು ಪಪ್ಪ ಇದು ನೋಡಿ. ಇದನ್ನೇನಂತೀರ ನೀವು ಗೊತ್ತಿಲ್ಲ, ನಾವು ಪಪ್ಪು ಮಸ್ತಿ ಇದು ಅಂತೀವಿ, ಪಪ್ಪು ಅಂತೀವಿ ನಾವು ಆ್ಯಕ್ಚುಲಿ. ದಾಲ್ ಸಾಂಬಾರನ್ನ ನುಣ್ಣಗೆ ಮಾಡ್ಕೊಳ್ಳಿ ಎಲ್ಲ. ತುಂಬ ಚಪಾತಿ ರೈಸಿಗೆ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್ ಒಗ್ಗರಣೆ ಆಗಿದೆ, ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡಿಕೊಡಿ. ಚಪಾತಿಗೆ, ಅನ್ನ, ಮುದ್ದೆ ರೆಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ದಾಲ್, ಟೊಮೊಟೊ ಪಪ್ಪು ಅಂತೀವಿ ನಾವು. ಈಗ ಚಪಾತಿ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಚಪಾತಿ ಮಾಡ್ಕೊತೀನಿ. ಹಿಟ್ಟೇನೋ ಚೆನ್ನಾಗಿ ನೆಂದಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಟೇಸ್ಟು ಬರುತ್ತೆ, ಎಳ್ಳು ಹಾಕಿ. ಮಕ್ಕಳು ತಿನ್ನಲ್ಲ ಅಂದಾಗ ಈ ಥರ ಮಾಡಿ ಹುರಿದು ಹಾಕಿಬಿಟ್ಟು ಕಲಸಿ ಈಗ ಮಾಡ್ತೀನಿ ಚಪಾತಿ. ಆಯಿತು ಫ್ರೆಂಡ್ಸ್, ಈಗ ಉಜ್ಕೊಂಡ್ಬಂದಿದ್ದೀನಿ, ಚಪಾತಿನ ಸುಡ್ತಾಯಿದ್ದೀನಿ. ರೆಡಿ ಫ್ರೆಂಡ್ಸ್, ಚಪಾತಿ ದಾಲು. ಮಗಳು ಈಗ ತಿಂತಾಯಿದ್ದಾಳೆ. ಓಕೆ ಬಾಯ್, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.